Hey guys, welcome back to my channel Nikita Priya's Super Tips. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಮ್ಮರ್ನಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಕಿನ್ ಕೇರ್ಗೆ ಅನ್ನೋದು. ಇದು ನನ್ನ ರೆಗ್ಯುಲರ್ ರೂಟೀನ್. ನಾನು ಸಮ್ಮರ್ಗೆ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಚೇಂಜ್ ಮಾಡ್ತೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗಿಗೆ ನಾನಿಲ್ಲಿ ನೀವ್ಯಾದು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ವಿಂಟರಿಗೆ ಗುಡ್ ವೈಬ್ಸ್ದು ಯೂಸ್ ಮಾಡ್ತಿದ್ದೆ. ಇವಾಗ ನೀವಿಯಾ ಸ್ಯಾಫ್ರನ್ ಹಲವಾರು ನಿಮಗೆ ಸಿಗುತ್ತೆ ಆಪ್ಷನ್ಸ್. ಹನಿ ಸಿಗುತ್ತೆ, ಸ್ಯಾಫ್ರನ್ ಇದೆ, ಆ್ಯಂಡ್ ನಾರ್ಮಲ್ ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ಸಾಕು. ಆ್ಯಂಡ್ ಕೈ ಆ್ಯಂಡ್ ಮುಖ ಹಸಿ ಮಾಡಿಕೊಂಡು ಆಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡಿ. ನೆಕ್ ಕೂಡ ಮರಿಬೇಡಿ, ಯಾಕಂದರೆ ನೆಕ್ ಕೂಡ ಫೇಸಿಗೆ ಅದು ಅಪ್ಲೈ ಆಗುತ್ತೆ. ಇದಾದಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಕಣ್ಣು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ನೀರನ್ನು ಈ ರೀತಿ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ, ಯಾಕಂದರೆ ಏನೇ ಇಂಪ್ಯೂರಿಟಿ ಇದ್ದರೂ ಕೂಡ ಅದು ಪೋರ್ಸಿಂದ ಹೊರಟೋಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ನಾರ್ಮಲ್ ವಾಟರ್ ಯೂಸ್ ಮಾಡಿ, ಟ್ಯಾಪ್ ವಾಟರ್. ಬಿಸಿ ನೀರನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಫೇಸ್, ನೆಕ್ ಇದೆಲ್ಲ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ CTM ಅಂತ. ಸೊ ಸಿ ಆಯಿತು ಅಂದರೆ ಕ್ಲೆನ್ಸಿಂಗ್ ಆಯಿತು. ಟಿ ಅಂದರೆ ಟೋನರ್. ಅದಕ್ಕೂ ಮುಂಚೆ ಇದೆಯಲ್ಲ, ಇದು ಮೈಕ್ರೋ ಫೈಬರ್ ಟವಲ್ ಅಂತ ಸಿಗುತ್ತೆ ನಿಮಗೆ. ಇದು ತುಂಬ ಸಾಫ್ಟಾಗಿರುತ್ತೆ. ಸೊ ಫೇಸಿಗೆ ನೀವು ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ನಿಮ್ಮ ಒಳ್ಳೆ ಟೀ ಶರ್ಟ್ನ ನೀವು ಯೂಸ್ ಮಾಡ್ಬೋದು. ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರೋದು. ಫೇಸಿಗೆ ಸ್ವಲ್ಪ ಸಾಫ್ಟ್ ಆಗಿರೋದು, ಸ್ಮೂತ್ ಆಗಿರೋಂಥ ಟವಲ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಟೋನರ್ ಅಂತ ಹೇಳಿದ್ನಲ್ಲ, ನಿಮಗೆ ಯಾವ್ದು ಸೂಟ್ ಆಗುತ್ತೋ ಆ ಟೋನರ್ನ ನೀವು ಯೂಸ್ ಮಾಡ್ಕೋಬೋದು. ಕ್ಯೂಕುಂಬರ್ ಟೋನರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮನೇಲೇ ನೀವು ಅದನ್ನು ರೆಡಿ ಮಾಡಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ, ಗುಲಾಬ್ರಿದು, ಅಂದರೆ ಡಾಬರ್ ಗುಲಾಬ್ರಿ. ನಿಮಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದನ್ನು ಯೂಸ್ ಮಾಡಿ. ಕೆಲವು ಸಲ ನಾನು ಬಂಜಾರದ್ದು ಕೂಡ ಯೂಸ್ ಮಾಡ್ತೀನಿ. ಸ್ಪ್ರೇ ಕೂಡ ಸಿಗುತ್ತೆ, ಸ್ಪ್ರೇ ಕೂಡ ಮಾಡ್ಕೋಬೋದು. ಈ ರೀತಿ ಕೈಯಲ್ಲೂ ಕೂಡ ಹಾಕ್ಕೊಂಡು ಡ್ಯಾಬ್ ಥರ ಪ್ರೆಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇದು ನೀಟಾಗಿ ನಿಮ್ಮ ಫೇಸ್ ಪೋರ್ಸ್ ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ಆ್ಯಂಡ್ ಇದಾದಮೇಲೆ ನಾನು ವೈಪ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ತಾನಾಗೆ ಇದು ಆರಲಿ ಅಂತ ಸುಮ್ಮನೆ ಹಾಗೆ ಬಿಡ್ತೀನಿ. ಇಲ್ಲಿ ನೋಡಿ, ಜಸ್ಟ್ ಒಂದು ಮಿನಿಟಲ್ಲೇ ಆರು ಹೋಗುತ್ತೆ, ಅಂದರೆ ಅಬ್ಸರ್ವ್ ಆಗುತ್ತೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಮ್ಮರಿಗೆ ತುಂಬ ಲೈಟ್ ಆಗಿರೋಂಥ ಮಾಯ್ಶ್ಚರೈಸರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ ಬಿದ್ದೋಯ್ತು ಕೆಳಗಡೆ. ಆದರೆ ಇದು ತುಂಬ ಚೆನ್ನಾಗಿರುವಂಥ ಮಾಯ್ಶ್ಚರೈಸರ್. ನಿಮಗೆ ಆಯ್ಲಿ ಅನ್ನಿಸೋದಿಲ್ಲ, ಸ್ಟಿಕ್ಕಿ ಅನಿಸೋದಿಲ್ಲ. ಇದು ಒಂಥರ ನರಿಷಿಂಗ್, ಅದರಲ್ಲೇ ಇದೆ, ಅದ್ರ ಮೇಲೆ ಇದೆ ನರಿಷಿಂಗ್ ಮಾಯ್ಶ್ಚರೈಸಿಂಗ್ ಅಂತ. ಇದು ಆಯುರ್ ಅವ್ರದ್ದು ಆಲ್ಮಂಡ್, ಅಂದರೆ ಬಾದಾಮ್ದು ಆಲ್ಮಂಡ್ ನರಿಷಿಂಗ್ ಕ್ರೀಮ್. ಇದನ್ನು ನಾನು ಮಾಯ್ಶ್ಚರೈಸರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಿಕ್ಕಿ ಅಂತ ಅನಿಸೋದೇ ಇಲ್ಲ ನಿಮಗೆ, ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ನೀವು. ನಾನು ಇದನ್ನು ನೈಟ್ ಕೂಡ ಅಪ್ಲೈ ಮಾಡಿ ಮಲ್ಕೋತೀನಿ. ಆ್ಯಂಡ್ ಮೇಕಪ್ಗೂ ಮುಂಚೆನೂ ನಾನು ಇದು ಬೇಸಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಲ್ಲ, ಆವಾಗಲೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡ್ತೀರಲ್ಲ ಆ ರೀತಿ ಅಪ್ಲೈ ಮಾಡಿ. ಬೇಕಿದ್ರೆ ಸರ್ಕ್ಯುಲರ್ ಮೋಷನಲ್ಲೂ ಕೂಡ ನೀವು ಇದನ್ನು ಲೈಟಾಗಿ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡಿ ಅಪ್ಲೈ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಸನ್ಸ್ಕ್ರೀನ್. CTM ಅಂತ ಹೇಳಿದ್ದೆ. ನಾನು CTMಲ್ಲಿ ಕೂಡ ಆ್ಯಡ್ ಮಾಡ್ತೀನಿ ಸನ್ಸ್ಕ್ರೀನ್ ಅಂತ. ಸನ್ಸ್ಕ್ರೀನ್ ನಿಮಗೆ 2 ಆಪ್ಷನ್ಸ್ ಕೊಡ್ತಾ ಇದ್ದೀನಿ, ಒಂದು ಮಮಾ ಅರ್ತ್ ಅಥವಾ ಲೋಟಸ್. ನಾನೀಗ ಅಟ್ ಪ್ರೆಸೆಂಟ್ ನಾನು ಮಮಾ ಅರ್ತ್ ಯೂಸ್ ಮಾಡ್ತಾ ಇದ್ದೀನಿ ಫೇಸಿಗೆ. ಜಸ್ಟ್ ಸ್ವಲ್ಪ ತೊಗೊಳ್ಳಿ ಆ್ಯಂಡ್ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕೆಲವರು 2 ಫಿಂಗರಿಂದ ಅಪ್ಲೈ ಮಾಡ್ಕೋತಾರೆ, ಬಟ್ ನಾನು ಇದೇ ರೀತಿ 1 ಫಿಂಗರಿಂದ ಅಪ್ಲೈ ಮಾಡ್ಕೋತೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್ ಈ ಸಮ್ಮರ್ನಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ. ಯಾಕಂದರೆ ನಾವು ಮನೇಲಿರಲಿ ಅಥವಾ ಹೊರಗಡೆ ಹೋಗಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು ಫೇಸ್ ಮೇಲೆ. ಆಮೇಲೆ ನಿಮ್ಮ ಬಾಡಿ ಯಾವ್ದು ಎಕ್ಸ್ಪೋಸ್ ಆಗ್ತಿರುತ್ತಲ್ಲ, ಸೊ ಅದಕ್ಕೆಲ್ಲ ಅಪ್ಲೈ ಮಾಡಬೇಕು. ಮನೇಲಿದ್ದಾಗ 3 ಅವರ್ಸ್ಗೊಂದ್ಸಲ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಹೊರಗಡೆ ಹೋದಾಗ 2 ಅವರ್ಸ್ಗೊಂದ್ಸಲ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಬೆನ್ನಿಗೆ, ಆಮೇಲೆ ಕೈಗೆ, ಕಾಲು, ನೀವು ಅಕಸ್ಮಾತ್ ಶಾರ್ಟ್ಸ್ ಹಾಕ್ಕೊಂಡಿದ್ರೆ ಕಾಲಿಗೆ, ಇಲ್ಲೆಲ್ಲ ಅಪ್ಲೈ ಮಾಡಿ. ಇದು ಮಮಾ ಅರ್ತ್ ಇದೆಯಲ್ಲ, ಇದು ವೈಟ್ ಕಾಸ್ಟ್ ಬಿಡೋದಿಲ್ಲ, ಕೆಲವು ವೈಟ್ ಕಾಸ್ಟ್ ಬಿಡುತ್ತೆ. ಆ್ಯಂಡ್ ಲಿಪ್ಸ್ ಮೇಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಬಟ್ ನಾನು ಲಿಪ್ಸಿಗೆ ಸಪ್ರೇಟಾಗಿ ತೋರಿಸ್ತೀನಿ ನಿಮಗೆ ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಸಮ್ಮರ್ಗೆ ಅಂತ. ಇಲ್ಲಿ ನೋಡಿ, ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಆ್ಯಂಡ್ ನಾನು ಬಾಡಿಗೂ ಕೂಡ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನಾಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಇಲ್ಲಿ ನೋಡಿ, ಇದು ಲ್ಯಾಕ್ಮಿದು 22 ಅವರ್ಸ್ ನಮಗೆ ಅಂದರೆ ಸನ್ನಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಆ್ಯಂಡ್ ಇದು SPF 24 ಅನಿಸುತ್ತೆ. SPF 30 ಕೂಡ ಸಿಗುತ್ತೆ. ನಾನು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ.
ಆ್ಯಂಡ್ ಇದೊಂದು 150 ರುಪೀಸ್ ಅಂತ ಅನಿಸುತ್ತೆ, ತಗೋಬೋದು. ಆ್ಯಂಡ್ ಇದು ಚೆರಿ ಬ್ಲಾಸಮ್ ಫ್ರ್ಯಾಗ್ರೆನ್ಸಲ್ಲಿತ್ತು. ಆ್ಯಂಡ್ ಲಿಪ್ಸ್ ಕೂಡ ನ್ಯಾಚುರಲ್ ಆಗಿ ಪಿಂಕ್ ಆಗಿದೆ ಅಂತಲೇ ಅನಿಸುತ್ತೆ, ಶೈನಿ ಆಗಿದೆ ಅಂತಲೇ ಅನಿಸುತ್ತೆ. ಆ್ಯಂಡ್ ಹೈಡ್ರೇಷನ್ ಕೂಡ ಇದು 24 ಅವರ್ಸ್ ಲಾಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ, ಬಟ್ ಅಷ್ಟೊಂದು ಇರೋದಿಲ್ಲ, ಬಟ್ ಹೈಡ್ರೇಷನ್ ಅಂತೂ ಪ್ರೊವೈಡ್ ಮಾಡುತ್ತೆ ಇದು. ಸೊ ನೆಕ್ಸ್ಟ್ ನಾನಿಲ್ಲಿ ಬಾಡಿಗೂ ಕೂಡ ಹೇಳಿದ್ನಲ್ಲ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಅಂತ. ಸೊ ಬಾಡಿಗೆ ನಿಮಗೆ ಸಪ್ರೇಟಾಗಿ ಲೋಟಸ್ನಲ್ಲಿ ಬಾಡಿ ಲೋಷನ್ ಕೂಡ ಸಿಗುತ್ತೆ, ಸನ್ಸ್ಕ್ರೀನ್ ಲೋಷನ್, ಅದಾದರೂ ಯೂಸ್ ಮಾಡಬಹುದು. ಇಲ್ಲ ಅಂದರೆ ಫೇಸಿಗೆ ಅಪ್ಲೈ ಮಾಡೋದಿರುತ್ತಲ್ಲ ಅದಾದರೂ ಯೂಸ್ ಮಾಡ್ಬೋದು. ಫೇಸಿಗೆ ಅಪ್ಲೈ ಮಾಡೋದು SPF 50 ತೊಗೊಂಡಿದ್ದೀನಿ ನಾನು. ಇದು ಬಾಡಿಗೆ ಅಪ್ಲೈ ಮಾಡ್ತಿದ್ದೀನಲ್ಲ, ಇದು SPF 30 ಇದೆ. ಸೊ ನಿಮಗೆ ಯಾವುದಾಗುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದು. ಹೊರಗಡೆ ಹೋಗುವಾಗ ಸ್ವಲ್ಪ ಜಾಸ್ತಿ SPF ಇರೋದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ, ನಿಮಗೆ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದರೆ ಸ್ಕಿನ್ ಸನ್ಟ್ಯಾನ್ ಆದಾಗ, ಬ್ಲ್ಯಾಕ್ ಆದಾಗ ಚೆನ್ನಾಗಿ ಅನಿಸಿರೋದಿಲ್ಲ, ಒಂಥರ ಬರ್ನಿಂಗ್ ಥರ ಸ್ಕಿನ್ ಥರ ಸುಟ್ಟೋಗಿದೆ ಸ್ಕಿನ್ ಅಂತ ಅನಿಸ್ತಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಸಿಗಬೇಕು ಅಂದರೆ ನಾವು ಇದನ್ನೆಲ್ಲ ಈ ರೀತಿ ಮಾಡಬೇಕಾಗುತ್ತೆ. ಸೊ ಇಷ್ಟು ನೀವು ಕಾಲಿಗೂ ಕೂಡ ಅಪ್ಲೈ ಮಾಡ್ಕೋಬೋದು, ಬಾಡಿ ಲೋಷನ್ ಅಲ್ವಾ. ಆ್ಯಂಡ್ ಮೈಗೂ ಕೂಡ ಅಪ್ಲೈ ಮಾಡ್ಕೋಬೋದು, ಬೆನ್ನಿಗೂ ಅಪ್ಲೈ ಮಾಡ್ಕೋಬೋದು. ನಾವು ಬ್ಲೌಸ್ ಹಾಕ್ಕೊಂಡಾಗ, ಚೂಡಿ ಹಾಕ್ಕೊಂಡಾಗ ಬೆನ್ನು ಕೂಡ ಎಕ್ಸ್ಪೋಸ್ ಆಗ್ತಿರುತ್ತಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಸ್ಕಿನ್ ಕೇರ್. ಸೊ ಸಮ್ಮರಿಗೆ ಅಂದರೆ ಬೇಸಿಗೆ ಕಾಲಕ್ಕೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದು ನಾನು ಯೂಸ್ ಮಾಡ್ತಿರೋದು ಎವ್ರಿ ಡೇ. ನನ್ನ ಸ್ಕಿನ್ ಕೇರ್ ರೂಟೀನ್ ಇಷ್ಟು. ಸೊ ರಾತ್ರಿ ಕೂಡ ಇಷ್ಟೇ ನಂದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.